ಶೂರ್ಪಾಲಿ ಗ್ರಾಮದಲ್ಲಿ ಎಲ್ಲರ ಗಮನ ಸೆಳೆದ ಪ್ರವಾಹ ರಕ್ಷಣಾ ಕಾರ್ಯಾಚರಣೆಯ ಅಣಕು ಪ್ರದರ್ಶನ. ಜುಲೈ 5ರ ಮಧ್ಯಾಹ್ನ 1 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ತೀರದ ಶೂರ್ಪಾಲಿ ಗ್ರಾಮದಲ್ಲಿ ಪ್ರವಾಹದ ಸಂದರ್ಭದಲ್ಲಿ ಗ್ರಾಮಸ್ಥರ ಹಾಗೂ ಜಾನುವಾರುಗಳ ರಕ್ಷಣೆಗಾಗಿ ನಡೆಸಲಾಗುವ ಕಾರ್ಯಾಚರಣೆಯ ಅಣಕು ಪ್ರದರ್ಶನ ಜರುಗಿತು. ಜಮಖಂಡಿ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯಿತಿ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಮತ್ತು ಜಿಲ್ಲಾ ವಿಪತ್ತು ನಿರ್ವಹಣಾ ತಂಡ, ಆರೋಗ್ಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪಶುಪಾಲನಾ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಪ್ರವಾಹದ ಸಂದರ್ಭದಲ್ಲಿ ಕೈಗೊಳ್ಳಬಹುದಾದಂತಹ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ನಿರ್ವಹಣೆಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ನದಿಯಲ್ಲಿ ಮುಳುಗುತ್ತಿದ್ದವರನ್ನು ರಕ್ಷಿಸಿ ನದಿಯಿಂದ ಹೊರತಂದು ಪ್ರಥಮ ಚಿಕಿತ್ಸೆ ಕೊಡಿಸುವುದು, ನದಿಯಲ್ಲಿ ಮುಳುಗುತ್ತಿದ್ದವರನ್ನು ಲೈಫ್ ಜಾಕೆಟ್ ಎಸೆದು ನದಿಯಿಂದ ಹೊರತರುವುದು, ನದಿಯ ಪ್ರವಾಹಕ್ಕೆ ಸಿಲುಕಿ ಗಾಯಗೊಂಡವರನ್ನು ಸ್ಟ್ರೆಚರ್ ಮೂಲಕ ತಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತಹ ಅಣಕು ಪ್ರದರ್ಶನಗಳು ಜರುಗಿದ್ವು. ಜೊತೆಗೆ ಮೂಲ ಸೌಕರ್ಯಗಳ ವ್ಯವಸ್ಥೆಯೊಂದಿಗೆ ಕಾಳಜಿ ಕೇಂದ್ರದಲ್ಲಿ ಗ್ರಾಮಸ್ಥರನ್ನು ಕಾಳಜಿ ಮಾಡುವುದು ಮತ್ತು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ವ್ಯಕ್ತಿಗಳು ಮುಳುಗುತ್ತಿರುವ ಸಮಯದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬೋಟ್ ಸಹಾಯದಿಂದ ರಕ್ಷಣೆ ಮಾಡಿ ನದಿ ದಡದಿಂದ ಎತ್ತಿಕೊಂಡು ಹೊರಬರುತ್ತಿರುವುದು ಎಲ್ಲರ ಗಮನ ಸೆಳೆಯಿತು. ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ, ತಾಲೂಕಾ ಪಂಚಾಯಿತಿಯ ಇಒಸ್ ಸಚಿನ್ ಮಾಚಕನೂರ್, ಸಿಪಿಐ ಮಲ್ಲಪ್ಪ ಮಡ್ಡಿ, ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಜಗದೇವ್ ವಾಸೋಡೆ ಹಾಗೂ ತಾಲೂಕಾ ವೈದ್ಯಾಧಿಕಾರಿ ಗೈಬುಸಾಬ್ ಗಲಗಲಿ, ಪಶು ಇಲಾಖೆ ಅಧಿಕಾರಿ ಆರ್.ವಿ. ನಾಗರಹಳ್ಳಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅಣಕು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಮಾತನಾಡಿ ಮಾಹಿತಿಯನ್ನ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಜಿಲ್ಲಾಡಳಿತ ವತಿಯಿಂದ ಮತ್ತು ತಾಲೂಕಾ ಆಡಳಿತ ಜಮಖಂಡಿ ವತಿಯಿಂದ ನಮ್ಮ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರವಾಹ ಮುನ್ನೆಚ್ಚರಿಕೆ ಒಂದು ಅಣಕು ಪ್ರದರ್ಶನವನ್ನ ಏರ್ಪಡಿಸಿದ್ದೇವೆ. ಈ ವರ್ಷವೂ ನಮ್ಮ ಜಮಖಂಡಿ ತಾಲೂಕಲ್ಲಿ ಸುಮಾರು 23 ಗ್ರಾಮಗಳು ಏನು ನದಿ ಪಾತ್ರದ ಗ್ರಾಮಗಳಿದಾವೆ. ಅಲ್ಲಿ ಒಂದು ಪ್ರವಾಹದ ಮಟ್ಟ, ನೀರಿನ ಮಟ್ಟ ಜಾಸ್ತಿ ಆದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರನ್ನ ಮತ್ತು ಜಾನುವಾರುಗಳನ್ನ ಮತ್ತು ಸಣ್ಣ ಪುಟ್ಟ ಆಸ್ತಿಗಳನ್ನ ಒಂದು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಈ ಅಣಕು ಪ್ರದರ್ಶನವನ್ನ ಕೈಗೊಳ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ಜನರು, ಗ್ರಾಮಸ್ಥರನ್ನ ಹೇಗೆ ಒಂದು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು, ನದಿಯಲ್ಲಿ ಯಾರಾದರೂ ಅಥವಾ ನದಿಯ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಯಾರಾದರೂ ಸಿಕ್ಕಾಕೊಂಡ್ರೆ ಅವರನ್ನ ಹೇಗೆ ನಾವು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು, ಅಥವಾ ಜಾನುವಾರುಗಳು ಎಲ್ಲಾದರೂ ಸಿಕ್ಕಾಕೊಂಡ್ರೆ ಅವ್ರನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸಿ ಅವಿಗೆ ಮೇವುಗಳ ವ್ಯವಸ್ಥೆಯನ್ನ ಮಾಡ್ತೀವಿ. ಮತ್ತು ಜನರಿಗೆ ಒಂದು ಕಾಳಜಿ ಕೇಂದ್ರದಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ. ಜನರ ಒಂದು ಆರೋಗ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಂಡು ಅವರಿಗೂ ಕೂಡ ಒಂದು ಆರೋಗ್ಯ ಚಿಕಿತ್ಸೆಯನ್ನು ಸೌಲಭ್ಯವನ್ನು ಕೊಡುವಂತಹ ಒಂದು ಅಣಕು ಪ್ರದರ್ಶನ ಇವತ್ತಿನ ದಿವಸ ನಾವು ಶೂರ್ಪಾಲಿ ಗ್ರಾಮದಲ್ಲಿ ಮಾಡಿದ್ದೇವೆ. ಸೊ ಈ ಒಂದು ಅಣಕು ಪ್ರದರ್ಶನ ಮುಖಾಂತರ ಎಲ್ಲ ಜಮಖಂಡಿಯ ಗ್ರಾಮಸ್ಥರಲ್ಲಿ ಒಂದು ಮನವಿ, ನದಿಯಲ್ಲಿ ನೀರಿನ ಪ್ರಮಾಣ ಏನಾದರೂ ಹೆಚ್ಚಾದ ಸಂದರ್ಭದಲ್ಲಿ ಯಾರು ಕೂಡ ರಿಸ್ಕ್ ಅನ್ನ ತೆಗೆದುಕೊಳ್ಬಾರ್ದು. ಆದಷ್ಟು ಬೇಗನೆ ಒಂದು ತಾಲೂಕು ಆಡಳಿತ ವತಿಯಿಂದ ನಾವೇನು ಸೂಚನೆಗಳನ್ನು ನೀಡ್ತೀವಿ ಆ ಸೂಚನೆಗಳನ್ನ ತಾವೆಲ್ಲರೂ ಕೂಡ ಪಾಲಿಸಿ ಯಾರು ತಮ್ಮ ಜೀವವನ್ನ ಅಪಾಯಕ್ಕೆ ಒಡ್ಡಬಾರ್ದು. ಸುರಕ್ಷಿತ ಸ್ಥಳಗಳಿಗೆ ತಾವು ಮತ್ತು ತಮ್ಮ ಜಾನುವಾರುಗಳನ್ನ, ಸಣ್ಣ ಪುಟ್ಟ ಆಸ್ತಿಗಳನ್ನ ತಾವು ಸ್ಥಳಾಂತರಿಸಿಕೊಂಡು ಯಾರು ಕೂಡ ಈ ಒಂದು 2025ನೇ ಸಾಲ ಏನು ಒಂದು ಮಳೆಗಾಲ ಬರುವಂತ ಸಾಧ್ಯತೆ ಇದೆ, ಯಾರು ಕೂಡ ತಮ್ಮ ಪ್ರಾಣವನ್ನ, ತಮ್ಮ ಆಸ್ತಿಗಳನ್ನ ಒಂದು ಸುರಕ್ಷಿತ ಒಂದು ಸ್ಥಳದಲ್ಲಿ ತಾವು ಸುರಕ್ಷತೆಯ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ತಾಲೂಕು ಆಡಳಿತ ವತಿಯಿಂದ ತಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಮತ್ತು ಪುರುಷರು ಇದಕ್ಕೊಂದು ಹಂಚಿಕೆ ಮಾಡೋಣ. ಕಾರ್ಯ ನಡೀತಾ ಇದೆ. ಶೂರ್ಪಾಲಿ ಗ್ರಾಮದ ಎಲ್ಲ ಪುರುಷರ ಒಂದು ಸಂತ್ರಸ್ತವನ್ನು ಈ ಒಂದು Ya, jangan kayak besar,
ತಮ್ಮ ಮನವಿಗಳನ್ನು ಮೇವು ವಿತರಣಾ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದಂತ ವಾಸ್ತವಿಕರ ಅವರಿಗೆ ಧನ್ಯವಾದಗಳು. ಎಲ್ಲ ತಂಡದವರು ಅಡುಗಡ್ಡೆ ಕಡೆ ಹೋಗ್ತಾ ಇದ್ದಾರೆ. ರಕ್ಷಣೆ ವ್ಯವಸ್ಥೆಗೆ ಒಂದು ಸಹಕಾರವನ್ನ ನೀಡಬೇಕು. ಜನರನ್ನ ಮುಟ್ಟಿಸ್ತಾರೆ. ಅವರಿಗೆ ಸುರಕಾಲಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಜನರ ಬಂದು ಸುರಕ್ಷತೆ ಕುರಿತು ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಇನ್ನೂರ ಅಧಿಕಾರಿಗಳು ಅವರ ಒಂದು ಈಗ ಗ್ರಾಮದ ಕಡೆ ಆಗಮಿಸ್ತಾ ಇದ್ದಾರೆ. ಯಾರೇ ಗ್ರಾಮಸ್ಥರು ಭಯಪಡುವ ಅಗತ್ಯವಿಲ್ಲ ಕೂಡ ಅವರು ಎಲ್ಲ ಜನರಿಗೆ ಮಾಹಿತಿ ಕೂಡ ಒದಗಿಸ್ತಾ ಇದ್ದಾರೆ. ಜನರು ತಮ್ಮ ತಮ್ಮ ಸುರಕ್ಷಿತ ಸ್ಥಳಗಳಿಗೆ ವಿಡಿಯೋ ಎಲ್ಲ ವಯಸ್ಸು ಲೈನ್ ಮೇಲೆ ಯಾರು ತುವಾರ ಬರು ಈಶ್ವರ ಅವ್ರ ಹೀರೋಯಿನ್ ಈಶ್ವರ ಅವ್ರ ಪೊಲೀಸ್ ಕರಿ ಫೈರ್ ಅವ್ರ
ಬರ್ರಿ ಬೇಗ.